ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ವಂಡರ್ಫುಲ್ ವಿಡಿಯೋ. ಇಲ್ಲಿರೋ ಕೆಲವು ಮಂದಿ ಅವ್ರ ಮಿಕ್ಕಿದ ಪಕ್ಕಿದ ಬುದ್ಧಿ ಎಲ್ಲ ಉಪಯೋಗಿಸಿ ಕೆಲವೊಂದು ಕ್ವಾಟ್ಲೆಗಳನ್ನ ಮಾಡಿರೋದನ್ನ ನೋಡೋಣ ಬನ್ನಿ. ಇನ್ಯಾಕ್ ತಡ, ಲೆಟ್ಸ್ ಬಿಗಿನ್ ಅವರ್ ಎಪಿಸೋಡ್. ಪ್ರೋಗ್ರಾಮ್ಗಳಲ್ಲಿ ಅಥವಾ ಇವೆಂಟ್ಗಳಲ್ಲಿ ಸಾಧಾರಣವಾಗಿ ಮೈಕ್ ಎಲ್ಲಿರುತ್ತೆ, ಸ್ಟ್ಯಾಂಡಲ್ಲಿ ಇರುತ್ತೆ, ಇಲ್ಲ ಅಂದ್ರೆ ಕೈಯಲ್ಲಿರುತ್ತೆ. ಆದ್ರೆ ಇಲ್ಲಿ ಸ್ಟ್ಯಾಂಡ್ ಬೇಕು, ಆದ್ರೆ ಸದ್ಯಕ್ಕೆ ಸ್ಟ್ಯಾಂಡ್ ಅಂತೂ ಇಲ್ಲ. ಅದಕ್ಕೆ ನಮ್ಮ ಬುದ್ಧಿವಂತ ಏನ್ ಮಾಡ್ದ ನೋಡೋಣ ಬನ್ನಿ. ಒಂದ್ ಚಲ್ಕೆ ತಗೋಬಂದು ಅದಕ್ಕೆ ಕಟ್ಟೆ ಬಿಟ್ಟ, ಪ್ರಾಬ್ಲಮ್ ಸಾಲ್ವ್ಡ್. ಯಾವ್ದೇನೇ ಆಗ್ಲಿ ಅಣ್ಣ, ನೀನ್ ಮಾತ್ರ ಸೂಪರು. ಕೆಳಗಿಡೋದಕ್ಕೆ ಕೇಬಲ್ ಅಂತಿಲ್ಲ, ಮೇಲಿಡೋದಕ್ಕೆ ಮನ್ಸೊಪ್ತಿಲ್ಲ. ಇವ ಈ ಪದ್ಧತಿ ಶುರು ಮಾಡ್ಕೊಂಡ್ರು, ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಮತ್ ಇನ್ಯಾಕ್ ಟೆನ್ಷನ್ನು? ಚಳಿಗಾಲದಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡೋದು ಒಂದೇ, ಗಟ್ಟಿಗಿರೋ ಬಂಡೆಗೆ ಬುಡೆ ಹೊಡ್ಕೊಳ್ಳೋದು ಒಂದೇ. ಆದ್ರೆ ಇಷ್ಟೊತ್ತು ಹೇಳಿದ್ದು ಅನ್ವಯಿಸೋದು ನಮ್ಮಂತ ಮನುಷ್ಯರಿಗೆ ಮಾತ್ರ. ಆದ್ರೆ ಈ ಅಸಾಧಾರಣ ವ್ಯಕ್ತಿಗಳಿಗೆಲ್ಲ ನೋಡಿ, ಈ ಸಮಸ್ಯೆಗೆ ಇವನ್ಗಿರೋ ಹೈಟೆಕ್ ಬುಡೆಯಿಂದ ಹೇಗ್ ಸಮಾಧಾನ ಕೊಟ್ಟ ನೋಡಿ. ಬುದ್ಧಿ ಹೆಚ್ಚಾಗಿ ಹುಚ್ಚಾಗಿದೆ ಪಾಪ. ಕೆಲವೊಂದಷ್ಟು ಜನ ಗರ್ಲ್ ಫ್ರೆಂಡ್ಸ್ ಜೊತೆ ಮಜಾ ಮಾಡ್ತಿದ್ರೆ, ಇನ್ನು ಕೆಲವರು ನಮ್ಗೆ ಯಾವಾಗಂತ ಭಾಗ್ಯ ಸಿಗುತ್ತೋ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕರ್ಮಕಾಂಡ ಮಾತ್ರ ಅಬ್ರ ಬಿಡಿ. ನೀವೇನ್ರು ಹಾಕೋದು, ನಾನು ಹಾಕ್ತೀನಿ ನೋಡಿ ಅಂತ ಚೂರು ಆ ಕಡೆ ಈ ಕಡೆ ಹೋಗ್ದಂಗೆ ಪ್ಲಾನ್ ಮಾಡವನೇ. ನಿಜವಾದ ಕತೆ ಏನಂದ್ರೆ, ಹುಡುಗನ ಹುಡುಗಾಟಿಕೆಗೆ ಫಿದಾ ಆಗ್ದವ್ರೇ ಇಲ್ಲ ನೋಡಿ. ಇದು ನೋಡಿ ನಂಬರ್ 1 ಹಿಸ್ಟ್ರಿ. ಇದನ್ನ ನೋಡಿದ ತಕ್ಷಣ ಯಾ ಇದು ಮಾಮೂಲಿ ಹಿಸ್ಟ್ರಿ ಅಲ್ಲ ಕಣಯ್ಯ ಅಂತಾರೆ. ನಿಜಾನೇ ಅಲ್ವಾ, ಮಾಮೂಲೇನೇ ಅಲ್ಲ ಇದು. ರೈಸ್ ಕುಕ್ಕರ್ ಅಲ್ಲಿ ಇಸ್ತ್ರಿ, ಅದ್ ಸರಿ, ಇಂಥ ಥಾಟ್ ಆದ್ರೂ ಹೇಗ್ ಬಂತು ಗುರು ಇವನ್ಗೆ? ಮಾಡೋರೆ, ಆದ್ರೆ ಎಲ್ರಿಗೂ ಒಂದು ಮಸ್ತ್ ಐಡಿಯಾ ಕೊಟ್ಟವ್ರೆ ಗುರು. ಶಬಾಷ್ ಆಂಟಿ, ಶಬಾಷ್. ಇದು ನೆಕ್ಸ್ಟ್ ಲೆವೆಲ್. ಅಂದ್ರೆ ನೀವು ಇದುವರೆಗೂ ಎಷ್ಟೊಂದು ಲಾಗ್ಗಳನ್ನ ನೋಡಿರ್ತೀರಾ, ಆದ್ರೆ ಈ ತರ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ನೋಡ್ರಿ, ವೇಸ್ಟ್ ಬಾಟ್ಲುನ ಡೋರ್ ಲಾಕ್ ಆಗೇ ಬದಲಾಯಿಸ್ಬಿಟ್ಟವನೆ. ಅಬ್ಬಬ್ಬಬ್ಬಬ್ಬ, ಏನ್ ತಲೆನಪ್ಪ ತಮ್ಮ. ಇವಾಗ ಮುಚ್ಚಿದ್ರೆ ಮುಚ್ಕೊಳ್ಳೋದು ಬರೇ ಬಾಟ್ಲಿ ಮಾತ್ರ ಅಲ್ಲ, ಡೋರ್ ಕೂಡ ಮುಚ್ಕೊಳ್ಳುತ್ತೆ. ಯಾವ್ದೇನೇ ಆಗ್ಲಿ ಮಾಮೂಲಿ ಆಗಿಲ್ಲ ಅಲ್ವಾ ಇದು. ಈ ಕೊರೋನಾ ಬಂದಾಗಿಂದ ಜೇಬಲ್ಲಿ ಮೊಬೈಲ್ ಜೊತೆ ಮಾಸ್ಕ್ನು ಇಟ್ಕೊಂಡು ಓಡಾಡ್ತಿದ್ವಿ. ಆದ್ರೆ ಮಾಸ್ಕ್ ನ ಹಂಗ ಮಾತ್ರ ಅಲ್ಲ, ಹಿಂಗೂ ಯೂಸ್ ಮಾಡ್ಬೋದು ಅಂತ ತಿಳ್ಕೊಳಾಗ್ ಮಾಡ್ದ ಈ ಮಹಾನ್ ಬಾಬಾ. ಇನ್ನ ಶಿಸ್ತಾಗಿ ಫೋನ್ ಚಾರ್ಜ್ ಹಾಕಿ ಮಾಸ್ಕ್ ಅಲ್ಲಿ ಹಾಕಿ ಆರಾಮಾಗಿ ಮಲ್ಗೋದು. ಡಿಂಪಲ್ ಅಂದ್ರೆ ಸುಮಾರು ಜನಕ್ಕೆ ತುಂಬಾನೇ ಇಷ್ಟ ಇರುತ್ತೆ. ಕೆಲವ್ರು ಮಾತ್ರ ನಮಗೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಬೇಜಾರು ಮಾಡ್ಕೋತಾ ಇರ್ತಾರೆ. ಇನ್ನ ಕೆಲವೊಂದಷ್ಟು ಜನ ಆರ್ಟಿಫಿಷಿಯಲ್ ಆಗಿ ಡಿಂಪಲ್ ಬರ್ಸ್ಕೋಬೇಕು ಅಂತ ಇಲ್ದಿದ್ದ ಅವತಾರ ಆಡ್ತಿರ್ತಾರೆ. ಆದ್ರೆ ಇಷ್ಟು ವಿಚಿತ್ರವಾಗಿ ಯಾರು ಮಾಡಿಲ್ಲ ಅನ್ಸುತ್ತೆ. ಕೂತಿಡಕ್ಕೆ ತಯಾರಾಗ್ಬಿಟ್ಟವನೇ. ಡಿಂಪಲ್ ಅಂದ್ರೆ ಸಖತ್ ಇಷ್ಟ ಅನ್ಸುತ್ತೆ ಪಾಪ. ಅದಕ್ಕೋಸ್ಕರ ಏನ್ ಮಾಡಕ್ಕೂ ಜಗಲ್ಲ ನಮ್ಮ ಅಣ್ಣ. ಇಲ್ಲಿ ಈ ಸರ್ ಯಾವನೋ ಮಾತ್ರ ಸಾಮಾನ್ದವನೇ ಅಲ್ಲ ಬಿಡಿ. ಬ್ರೈನ್ಗೇನೆ ಬುದ್ಧಿ ಹೇಳ್ಕೊಡೋ ಅಂತವನು ಅನ್ಕೊಳ್ಳಿ. ಸದ್ಯಕ್ಕೆ ಪೈಪ್ ಅಂತೂ ಇಲ್ಲ, ಓಕೆ. ಆದ್ರೇನಂತೆ ನಮ್ಮ ಹತ್ರ ತಲೆ ಐತಲ್ಲ, ಆ ತಲೆಯಲ್ಲಿ ತಡ್ಕೊಳಕಾಗ್ದಷ್ಟು ಐಡಿಯಾ ಐತಲ್ಲಮ್ಮ, ಅದ್ರಲ್ಲಿ ಒಂದು ತೆಗೆದು ಬಿಟ್ಟ ಅಂದ್ರೆ ಇಷ್ಟೇ ನೋಡಿ, ಪ್ರಾಬ್ಲಮ್ ಸಾಲ್ವ್. ಇವಾಗೇನು ಗಾಡಿ ಸೈಡ್ ಮಿರರ್ ಹೋದ್ರೆ ಗ್ಯಾರೇಜ್ಗೆ ಹೋಗಿ ಅದನ್ನ ಬದಲಾಯಿಸಿ ಅದಕ್ಕೊಂದಷ್ಟು ದುಡ್ಡು ವೆಚ್ಚ ಮಾಡಿ ಅವಶ್ಯಕತೆ ಇಲ್ದಿದ್ದಷ್ಟು ದುಡ್ಡು ಸುರಿಯೋ ಅವಶ್ಯಕತೆನೇ ಇಲ್ಲ. ನನ್ನ ಹತ್ರ ಒಂದು ಐಡಿಯಾ ಐತೆ ಅಂತ ಪಕ್ಕದಲ್ಲೇ ಇರೋ ಅಂಗಡಿಗೆ ಹೋಗಿ 10 ರೂಪಾಯಿ ಕೊಟ್ಟು ಕನ್ನಡಿ ಎತ್ಕೊಬಂದ್ ಸೈಡ್ ಗಿಟ್ಟ ಅಂದ್ರೆ ಕತೆ ಮುಗೀತ್, ಫಿನಿಶ್. ನೀವು ಇಲ್ಲಿವರೆಗೂ ಎಷ್ಟೋ ತರ ಹೇರ್ ಕಟ್ ನೋಡಿರ್ತೀರಾ, ಆದ್ರೆ ಇದನ್ನ ನೋಡಿದ್ರೆ ಮಾತ್ರ ಗುಡ್ಡೆ ಆಚೆಗೆ ಬರೋದಂತೂ ಗ್ಯಾರಂಟಿ. ಏನಕ್ಕ ಸ್ಟೈಲು, ಇದು ಮಾಮೂಲಿ ಸ್ಟೈಲ್ ಅಲ್ಲ ಇದು. ಕನ್ನಡಕ, ಫೋನು, ಅಯ್ಯಯ್ಯೋ ಇನ್ನ ಏನೇನೋ ಐತೆ. ಮತ್ತೇನ್ ಮಾಡೋದು, ಬ್ಯಾಗಲ್ಲಿ ಇಟ್ಕೊಳಕ್ಕೆ ಬ್ಯಾಗ್ ಇಲ್ಲ, ಜೇಬಲ್ಲಿ ಇಟ್ಕೊಳಕ್ಕೆ ಜೇಬ್ ಖಾಲಿ ಇಲ್ಲ ಅಷ್ಟೇ. ಸರಿ ಬಿಡಮ್ಮ, ಸೂಪರ್ ನೀನು. ಅಪ್ಪಿ ತಪ್ಪಿ ಆಚೆಗೆ ಹೋದಾಗ ಕಂಡಿದ್ ನೋಡ್ತೀವಿ, ಆದ್ರೆ ಕೊಂಡ್ಕೊಳಕ್ ಆಗಲ್ಲ. ಕೆಲವೊಂದ್ಸರಿ ದುಡ್ಡು ನೋಡಿ ಸುಮ್ನಾಗ್ಬಿಡ್ತೀವಿ. ಕೆಲವ್ರಿಗೆ ಮಾತ್ರ ಶೂ ನೋಡಿದ್ರೆ ಒಂಥರ ಹುಚ್ಚು ಅನ್ನಿ. ಅವ್ರ ಬಕೆಟ್ ಲಿಸ್ಟ್ ಅಲ್ಲಿ ಪಕ್ಕಾ ಸ್ನೈಕ್ ಇದ್ದೇ ಇರುತ್ತೆ. ಆದ್ರೆ ಏನ್ ಮಾಡೋದು, ಪ್ರೈಸ್ಗೋಸ್ಕರ ಕಾಲ್ ಹಿಂದೆ ಇಡ್ಬೇಕಾಗುತ್ತೆ. ಆದ್ರೆ ಇವ್ನ್ ಮಾತ್ರ ಮುಂದಿಟ್ಟಿದ್ ಕಾಲ್ನ ಹಿಂದೆ ಇಡ್ಲೇ ಇಲ್ಲ ನೋಡಿ. ಇಲ್ಲಿ ನೋಡಿ, ಹಿಂಗ್ ಮಾಡೇ ಬಿಟ್ಟ. ಬ್ರ್ಯಾಂಡ್ ನ್ಯೂ ನೈಕ್ ಶೂ ನೋಡಿದ ತಕ್ಷಣ ಮಾತೇ ಬರ್ತಿಲ್ಲ ಅಲ್ವಾ. ನೋಡ್ತಿದ್ದಂಗೆನೆ ಈ ಕಾರಲ್ಲಿ ಹೀರೋ ತರ ಎಂಟ್ರಿ ಕೊಟ್ಟ ಈ ಹುಡುಗರು ಪ್ರತಿಭೆ ಅಂತದಿಂತದಲ್ಲ ನೋಡಿ. ನೋಡಿದ ತಕ್ಷಣ ಆಹಾ ಅನ್ನೋವಂಥದ್ದು ನೋಡಿ. ನೀವೇ ನೋಡ್ರಿ ಏನ್ ಮಾಡಿದ್ರು ಅಂತ. ಸಖತ್ತಾಗೆ ಕಾರ್ ಡಿಸೈನ್ ಚೇಂಜ್, ಸೈಡಿಗೆ ಬರ್ಬೇಕಾದ್ದು ಮೇಲ್ ಹೋಗ್ತಾ ಇತ್ತಲ್ಲ. ನಾರ್ಮಲ್ ಕಾರ್ ಅಲ್ಲ ಇದು ಲಕ್ಸುರಿ ಕಾರ್. ಈ ಕಲಾಕಾರ ಮಾತ್ರ ಯಾರೋ ನನ್ಗೆ ಯಾರು ಕೇಳೋದು, ನನ್ಗೆ ಯಾರು ಸಮ ಅನ್ನೋ ಹಾಗೆ ಈ ಸಂಧಿಯಲ್ಲಿ ತೋರಿಸ್ತಾವನೆ. ಎಲ್ಲೂ ಅಲ್ಲಾಡ್ದಂಗೆ ತಗಲಾಕೊಂಡ ಶಿವ. ಅಕ್ಕಪಕ್ಕ ನೋಡ್ದಂಗೆ ಮುಂದಕ್ಕೆ
ಮುಂದಕ್ಕೆ ನುಗ್ಕೊಂಡು ಹೋಗ್ತಾ ಇದ್ರೆ ಹಿಂಗೆ ಅನ್ಸುತ್ತೆ ಆಗೋದು. ಚಿಂದಂತ ಕಾರಣ ಚಿತಾಲ್ ಪತಾಲ್ ಮಾಡ್ದಲ್ಲ ಗುರು ನೀನು. ಥೂ ಪಾಪಿ ಚಿರಾಯು. ಇಲ್ಲಿ ಈ ಮಹಾನ್ ಭಾವ ಮಾಡಿದ ಹುಚ್ಚಾಟ ನೋಡಿದ್ರೆ ನಗು ತಡಿಯಕ್ಕಾಗಲ್ಲ. ಇಲ್ಲಿ ನಾನೇ ವೀರ, ನಾನೇ ಶೂರ, ನಾನೇ ಧೀರ ಅನ್ನೋ ಹಾಗೆ ಕಾರ್ ಡೆಂಟ್ ತೆಗಿತೀನಿ ಅಂತೇಳಿ ಮುಂದೆ ಬಂದ. ಗಿದ್ದಿದ್ದನ್ನು ಸೊಟ್ಟಿಗೆ ಮಾಡ್ದ. ಈಗ ಆ ಡೆಂಟ್ ನ ಹೇಗ್ ತೆಗಿತಾನ ನೋಡ್ರಿ. ಇಲ್ದಿದೆಲ್ಲ ಮೆಚ್ಚಿಸಿ ನಾನೇನ್ ಕಮ್ಮಿನ, ನಾನೇ ಹೀರೋ ಅನ್ನಂಗೆ ಗಟ್ಟಿಗೆ ಹಿಡ್ಕೊಂಡು ಎಳ್ದಿದ್ದಂಗೆನೆ ಕಿತ್ಕೊಂಡು ಆಚೆಗೆ ಬಂತು ನಮ್ ಡೆಂಟು. ಅಲ್ಲಿ ನೋಡು ನಮ್ಮ ಹುಡುಗನ್ ಮುಖ ನೋಡಕ್ ಆಗ್ತಿಲ್ಲ ಪಾಪ. ಅದಕ್ಕೆ ಹೇಳೋದು ಇಲ್ದಿಟ್ ಸ್ಟೆಂಟ್ ಮಾಡ್ದಂಗೆ ಸುಮ್ನೆ ಇರ್ಬೇಕು ಅಂತ. ಜೀವನದಲ್ಲಿ ಎಷ್ಟೋ ಸರಿ ಬಸ್ ಪ್ರಯಾಣ ಮಾಡ್ತಿರ್ತೀವಿ ಅಲ್ವಾ, ಆದ್ರೆ ಯಾವ್ದೇ ಬಸ್ ಹತ್ತಕೋದ್ರೂ ಇಲ್ಲ ಮೆಟ್ಲಿರುತ್ತೆ ಇಲ್ಲ ಬಸ್ಸೇ ಕೆಳಗಿರುತ್ತೆ. ಆದ್ರೆ ಈ ತರ ಸೆಟಪ್ ಮಾತ್ರ ಯಾವ್ದೇ ಬಸ್ಸಲ್ಲೂ ನೀವು ನೋಡಿರಕ್ ಸಾಧ್ಯನೇ ಇಲ್ಲ. ಈ ಬಸ್ಸಿನ ಮೆಟ್ಲು ಹೋಗಿದೆ, ಅದಕ್ಕೆ ಅಂತ ಯಾರು ರಿಪೇರಿ ಮಾಡಿಸ್ತಾರೆ, ವೆಲ್ಡಿಂಗ್ ಎಲ್ಲ ಮಾಡಿಸ್ತಾರೆ. ಬಸ್ಕೊಂದ್ ಕುರ್ಜಿ ಹಾಕೊಂಡು ತಿರುಗ್ತಾ ಇರೋದೆ. ಬ್ಯಾಗು ಇಡೀ ಸೀದಾ ನಡಿ, ಇಷ್ಟೇ ಜೀವನ. ವಾಷಿಂಗ್ ಮಿಷಿನ್ ಕೊಂಡ್ಕೋಬೇಕು ಆದ್ರೆ ದುಡ್ಡಿಲ್ಲ. ಅದಕ್ಕೆ ತಲೆ ಎಲ್ಲ ಉಪಯೋಗಿಸಿ ನಮ್ಮವನು ಒಂದ್ ತಲೆ ತಿರುಗೋ ಅಂತ ವಾಷಿಂಗ್ ಮಿಷಿನ್ ಕಂಡಿಡ್ದ. ಏನಿಲ್ಲ ಅಣ್ಣ, ಒಂದ್ ಮೋಟ್ರು ಒಂದ್ ಡ್ರಮ್ಮು ಅಷ್ಟೇ. ಬ್ರ್ಯಾಂಡ್ ನ್ಯೂ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ರೆಡಿ. ಹಾಕೊಳ್ಳಿ, ತೊಳ್ಕೊಳ್ಳಿ, ಉಜ್ಕೊಳ್ಳಿ. ಕಳೆಯು ಒಳ್ಳೆಯದು. ಮಂಚ ಬ್ಯಾಲೆನ್ಸ್ ಆಗ್ಲಿಲ್ಲ ಅಂದ್ರೆ ಪಕ್ಕ ನಿದ್ದೆ ಅಂತೂ ಬರಲ್ಲ. ಅದಕ್ಕೆ ಆಗಿದ್ದಾಗ್ಲಿ ದೇವ್ರು ಅಂತ ಈ ಸೆಟಪ್ ಮಾಡೇ ಬಿಟ್ರು. ಶೂ ತಗೊಂಡು ಇಲ್ಲೊಂದಿಟ್ಟು ನಿದ್ದೆ ಹೊಡಿತಾ ಅವನೇ. ನೋಡ್ತಿದ್ರೆ ಶೂ ಅಚ್ಚುಕಟ್ಟಾಗಿ ಪಾಲಿಶ್ ಮಾಡ್ಕೊಂಡು ಹುಡುಗ ಸಖತ್ತಾಗವನೇ ಅನ್ಸ್ತೈತೆ ಅಲ್ವಾ ಫ್ರೆಂಡ್ಸ್? ಅಂದ್ರೆ ನೀವು ನಮ್ ತರ ಅಮಾಯಕರು ಅನ್ಸುತ್ತೆ. ಚಿನ್ನ, ಸ್ವಲ್ಪ ನಿನ್ ನಿಜ ಬಣ್ಣ ತೋರ್ಸಮ್ಮ. ಶಾಕ್ ಆಯ್ತಾ? ಶೂ ಕಿತ್ತೋಗೈತೆ, ಹಾಕೊಂಡು ಹೋಗ್ಲಿಲ್ಲ ಅಂದ್ರೆ ಪಕ್ಕ ಫೈನ್ ಹಾಕ್ತಾರೆ. ಇನ್ನೇನ್ ಮಾಡೋದು? ಕಾಲಿಗೆ ಚಪ್ಲಿಗೆ ಒಂದ್ ಶೂ, ಅಷ್ಟೇ ಜೀವನ. ಇಲ್ಲಿ ಇವನ್ ಮಾತ್ರ ಮಾಮೂಲಿಯವನೇ ಅಲ್ಲ, ನಂಬರ್ 1 ಕೆಲ್ಸಗಾರ. ಕೆಳಗೆ ನೀರೈತೆ ಆದ್ರೆ ಕಾಲ್ ನೆನಿಬಾರ್ದು. ಇಲ್ಲಿ ನೋಡಿ ಶಬಾಷ್ ಮಗ ಅನ್ಸ್ಕೊಂಡ. ಏನೋ ಫಿಲಿಂ ರೇಂಜ್ಗೆ ನೀರೇ ಆರಿಸ್ಕೊಂಡು ಹೋಗ್ತಿದ್ಯಲ್ಲೋ. ನೀವಿಲ್ಲಿವರೆಗೂ ಎತ್ತಲ್ಲಿ ಉಳೋದ್ ನೋಡಿರ್ತೀರಾ, ಟ್ರ್ಯಾಕ್ಟರ್ ಉಳೋದನ್ನು ನೋಡಿರ್ತೀರಾ. ಆದ್ರೆ ಇವನ್ ಯಾರೋ ಕಾರಲ್ಲಿ ಬಿರ್ರಿ ರುಬ್ತವನಲ್ಲ. ಲೈಫ್ ಗುರು ನಿಂದು. AC ಕಾರು, ಹೊಲದ ಕೆಲ್ಸ, ಸೂಪರ್ ಅಣ್ಣ. ಇಲ್ಲಿವರೆಗೂ ಮಾಸ್ಕ್ ರೀತಿ ಹಾಕೊಳ್ದಂಗೆ ವಿಚಿತ್ರವಾಗೆಲ್ಲ ಯೂಸ್ ಮಾಡಿರೋರ್ನ ನೋಡಿರ್ತೀರಿ. ಅದರಲ್ಲಿ ಇವನು ಒಬ್ಬ. ಹಂಗ್ ತಿರುಗ್ಸಿ ಇಲ್ಲಿಟ್ಟು ಸೂಟ್ ಜಾಬಲ್ಲಿ ಇಟ್ಟೇ ಬಿಟ್ಟ. ಹಿಂಗ್ ಕೂಡ ಇರುತ್ತಾ? ಹೈಲಿ ಕ್ವಾಲಿಫೈಡ್ ಹೈಟೆಕ್ ಮಾಸ್ಕ್. ಕೆಲವರು ಮಾಸ್ಕ್ ರೀತಿ ಯೂಸ್ ಮಾಡ್ತಿದ್ರೆ, ಇಲ್ಲಿ ನಮ್ ಬಾಸು ಮಾತ್ರ ಬೇರೆನೆ ತಗೊಂಡು ಮಾಸ್ಕ್ ಆಗಿ ಬದಲಾಯಿಸ್ಬಿಡೋದ. ಬಾಟ್ಲು ಕುಯ್ದು ಮೂತಿಗಿಟ್ಟು ಏನ್ ಬ್ರಿಲಿಯಂಟ್ ಅನ್ನ ಅನ್ಸ್ಕೊಳ್ಳೋದ. ಇದಂತೂ ಮಾಮೂಲಿ ತಲೆ ಅಲ್ಲ ನೋಡಿ. ಇಲ್ಲಿ ಹಿಂಗ್ ಕೂಡ ಹಾಟ್ ವಾಟ್ರು ಬರ್ಸೋದಾ ಶಿವ. ಕೆಲವೊಬ್ರು ರೋಡ್ನ ಅವರು ಸ್ವಂತ ಆಸ್ತಿ ಅನ್ನಂಗೆ ಇರೋ ಬರೋದೆಲ್ಲ ಹಾರಾಕೊಂಡು ರೋಡಲ್ಲೇ ನಿಂತಿರ್ತಾರೆ. ಆ ತರ ಕೆಲ್ಸಕ್ಕೆ ಫುಲ್ ಸ್ಟಾಪ್ ಇಡಕ್ಕೆ ಅಂತಾನೆ ಈ ವ್ಯಕ್ತಿ ಈ ತರ ಮಾಡ್ದ ನೋಡಿ. ಫನ್ನಿ ಮ್ಯಾಟ್ರೆ, ಆದ್ರೆ ಮೀಟ್ರು ಐತೆ, ಮೆಚ್ಕೆನೂ ಬೇಕಪ್ಪೋ. ಫ್ರೆಂಡ್ಸ್, ಮತ್ತೆ ವಿಷಯಕ್ಕೆ ಬರೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿರ್ತೀರಾ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲೇ ಇರೋ ಒಂದು ಗಂಟೆನ ಹೊಡೆದು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಮ್ಮ ವಿಡಿಯೋ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you.